ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾವು. ಈ ಹೊಸ ದಿನವನ್ನು ನೋಡುವಂತೆ ದೇವರು ಕೃಪೆ ಮಾಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ದಿನ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಹೀಗಿದೆ. ಕೀರ್ತನೆಗಳ ಸಂಗ್ರಹ 119ನೇ ಕೀರ್ತನೆ 105ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಯುವರ್ ವರ್ಡ್ ಈಸ್ ಅ ಲ್ಯಾಂಪ್ ಟು ಮೈ ಫೀಟ್ ಆ್ಯಂಡ್ ಎ ಲೈಟ್ ಟು ಮೈ ಪಾತ್. ಯುವರ್ ವರ್ಡ್ ಇನ್ ಎ ಲ್ಯಾಂಪ್ ಟು ಮೈ ಫೀಟ್ ಆ್ಯಂಡ್ ಎ ಲೈಟ್ ಟು ಮೈ ಪಾತ್. ದೈನಂದಿನ ಬದುಕಿಗೆ ಪ್ರಾಯೋಗಿಕ ಮಾರ್ಗದರ್ಶಿ, ಪ್ರಾಕ್ಟಿಕಲ್ ಗೈಡ್ ಫಾರ್ ಡೈಲಿ ಲೈಫ್ ಬಹಳ ಮುಖ್ಯ. ಇವತ್ತಿನ ವಾಕ್ಯದಲ್ಲಿ ದೇವರ ವಾಕ್ಯ ದೀಪದಂತೆ ಎಂಬ ಉಪಮೆಯನ್ನು ಬಳಸಲಾಗಿದೆ. ದೇವರ ವಾಕ್ಯ ನಮ್ಮ ಬದುಕಿನ ಕತ್ತಲೆಯನ್ನು ಓಡಿಸಲು ಶಕ್ತಿಯಾಗಿದೆ. ದೇವರ ವಾಕ್ಯ ನಮ್ಮ ಬದುಕಿನ ಪಯಣಕ್ಕೆ ದಿಕ್ಸೂಚಿಯಾಗಿದೆ. ಬದುಕಿಗೆ ಬೇಕಾದಷ್ಟು ಬೆಳಕನ್ನು ನೀಡಲು ದೇವರ ವಾಕ್ಯ ನಮಗೆ ಶಕ್ತಿ ಕೊಡುತ್ತದೆ. ನಾವು ಯಾವುದೇ ಕಾರಣಕ್ಕೂ ಎಡವಿ ಬೀಳದಂತೆ ನಮ್ಮನ್ನು ದೇವರ ವಾಕ್ಯ ಕಾಪಾಡುತ್ತದೆ. ಸರಿಯಾದ ದಾರಿಯಲ್ಲಿ ನಡೆಯಲು ದೇವರ ವಾಕ್ಯ ನಮಗೆ ದಾರಿದೀಪವಾಗಿದೆ. ಕತ್ತಲೆ ತುಂಬಿದ ಬದುಕಿನಲ್ಲಿ ದೀಪ ಇಲ್ಲದಿದ್ದರೆ ನಮ್ಮ ಬದುಕು ಮುಂದೆ ಸಾಗಲು ಆಗುವುದಿಲ್ಲ. ಹಾಗಾಗಿ ನಮ್ಮ ಬದುಕು ಮುಂದೆ ಸಾಗಬೇಕಾದರೆ ಕತ್ತಲು ತುಂಬಿದ ಜೀವನಕ್ಕೆ ಬೆಳಕಾಗಿರುವಂಥ ವಾಕ್ಯವನ್ನು ನಾವು ಅಳವಡಿಸಿಕೊಂಡು ಜೀವಿಸೋಣ. ನಮ್ಮ ಬದುಕಿನಲ್ಲಿ ಎಷ್ಟೇ ಕತ್ತಲು ನಮ್ಮನ್ನು ಆವರಿಸಿದರೂ ಒಂದು ಸಣ್ಣ ದೀಪ ನಮಗೆ ಧೈರ್ಯ ಕೊಡುವ ಹಾಗೆ ದೇವರ ವಾಕ್ಯವು ಕೂಡ ಕತ್ತಲೆಯ ಜೀವನದಲ್ಲಿ ನಮಗೆ ಧೈರ್ಯ ಕೊಡುತ್ತದೆ. ದೇವರ ವಾಕ್ಯವು ನಮ್ಮ ಆಂತರ್ಯದ ಕತ್ತಲನ್ನು ಹೋಗಲಾಡಿಸುತ್ತದೆ. ನಮ್ಮ ಬದುಕನ್ನು ಬೆಳಗಿಸಲಿ. ಜೀವನದಲ್ಲಿ ಕಷ್ಟ, ನೋವು, ನಿರಾಶೆ, ಅಪಾಯ, ಅನಾರೋಗ್ಯ, ಕೈಬಿಡಲ್ಪಟ್ಟಂಥ ಸ್ಥಿತಿ, ನಿಂದೆ, ಅಪಮಾನ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಬದುಕಿನ ಕತ್ತಲೆಗಳು. ನಮ್ಮನ್ನು ಆವರಿಸಿರುವಂಥ ಇಂಥ ಸ್ಥಿತಿಗತಿಗಳೆಂಬ ಕತ್ತಲೆಗೆ ದೇವರ ವಾಕ್ಯ ನಮಗೆ ಬೆಳಕಿನ ಶಕ್ತಿಯನ್ನು ನೀಡುತ್ತದೆ. ಆ ಮೂಲಕ ನಮ್ಮ ಬದುಕಿಗೆ ಸ್ಪಷ್ಟತೆಯನ್ನು ಕೊಡುತ್ತದೆ. ದೇವರ ಮಾತು ನಮ್ಮೆಲ್ಲರಿಗೂ ಸ್ಪಷ್ಟತೆಯನ್ನು ನೀಡಲಿ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಬಾಳೋಣ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸೋಣ. ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನೂ ದೇವರ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ಸ್ವಾಮಿ, ಈ ದಿನವೂ ನಾವು ಕಣ್ತೆರೆದು ನಾವು ಬದುಕುವಂತೆ, ಜೀವಿಸುವಂತೆ, ಉಸಿರಾಡುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ನಾವು ಮನತುಂಬಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವಾ, ನಾವು ಉಳಿದಿರುವುದು ನಿನ್ನ ಕರುಣೆಯೇ, ನಿನ್ನ ಕೃಪಾವರಗಳು ನಿಂತು ಹೋಗವು. ಸ್ವಾಮಿ, ನಿನ್ನ ವಾಕ್ಯ ನಮ್ಮ ಬಾಳಿಗೆ ಬೆಳಕಾಗಿದೆ. ನಿನ್ನ ವಾಕ್ಯ ನಮ್ಮ ದಾರಿಗೆ ದೀಪವಾಗಿದೆ. ಬೇರೆ ಬೇರೆ ಕತ್ತಲುಗಳ ಸನ್ನಿವೇಶದಲ್ಲಿ ನಾವು ಬಾಳುವಾಗಲು ಸ್ವಾಮಿ, ನಿನ್ನ ವಾಕ್ಯ ನಮಗೆ ಒಳ್ಳೆಯ ಸ್ಪಷ್ಟತೆಯನ್ನು ಕೊಡಲಿ, ದಾರಿ ತೋರಿಸಲಿ, ನಮಗೆ ದಿಕ್ಸೂಚಿಯಾಗಲಿ. ಸ್ವಾಮಿ, ನಿನ್ನ ವಾಕ್ಯವನ್ನು ಭದ್ರವಾಗಿ ಬೇರೂರಿ ಅದರಲ್ಲಿ ನಂಬಿಕೆ ಇಟ್ಟು ಜೀವಿಸುವಂತೆ ಸಹಾಯ ಮಾಡು. ವಾಕ್ಯವಾಗಿರುವ ದೇವರೇ, ನೀನು ನಮ್ಮ ಹೃದಯದೊಳಗೆ ಬಾ. ಸ್ವಾಮಿ, ನಮ್ಮ ಹೃದಯದೊಳಗೆ ನೀನು ಕಾರ್ಯ ಮಾಡು. ಇಂದಿನ ಎಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ, ನಮ್ಮ ಉದ್ಯೋಗದ ಬದುಕಿನಲ್ಲಿ, ಕುಟುಂಬದ ಜೀವನದಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ ಸ್ವಾಮಿ, ನಮಗೆ ಬೇಕಾದ ತಾಳ್ಮೆ, ಸಮಾಧಾನ, ನೆಮ್ಮದಿ, ಆರೋಗ್ಯವನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ, ನಮ್ಮನ್ನು, ನಮ್ಮ ಆತ್ಮವನ್ನು ದೇವರೇ ನಿನಗೆ ಸಮರ್ಪಿಸುತ್ತೇವೆ. ಈ ದಿನವೆಲ್ಲ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸು ಕರ್ತನೆ.
ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.